ನಮಸ್ಕಾರ ವೀಕ್ಷಕರೇ, ಐಕೆ ನ್ಯೂಸ್ಗೆ ಸ್ವಾಗತ. ಬಸವಕಲ್ಯಾಣ ತಾಲೂಕಿನಲ್ಲಿ ಇಂದು ಶಿವಸೃಷ್ಟಿ ಟ್ರಸ್ಟ್ ಸಮಿತಿ ಮತ್ತು ಕೆಕೆಎಂಪಿ ಕಾರ್ಯದರ್ಶಿ ತಾತೇರಾವ್ ಪಾಟೀಲ್ ಪತ್ರಿಕಾಗೋಷ್ಠಿ ನಡೆಸಿದ್ರು. ಮರಾಠ ಸಮುದಾಯದ ವಿರುದ್ಧ ಅನ್ಯಾಯವಾಗುತ್ತಿದೆ ಎಂದು ಹೇಳಿದ್ರು. ತಾತೇರಾವ್ ಪಾಟೀಲ್ ಮರಾಠ ಸಮುದಾಯದ ಶಿವಸೃಷ್ಟಿಯ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಲು ಕರ್ನಾಟಕ ರಾಜ್ಯ ಸರ್ಕಾರ ಪ್ರಯತ್ನಿಸಬೇಕೆಂದು ಒತ್ತಾಯಿಸಿದ್ರು. सभी हमारे BK9 न्यूज़ लाइव मीडिया चैनल, सभी हमारे IK न्यूज़ कन्नड़ा 24x7 KJ न्यूज़ इंडिया से सुधाकर सूर्यवंशी की आवाज़, तातेराव पाटिल और बसव कल्याण के महाजनता के इस एपिसोड में मैं हमारे पूरे BK9 न्यूज़ देखने वाले और IK न्यूज़ कन्नड़ा KJ न्यूज़ इंडिया देखने वाले वीक्षकों का, व्यूवर्स का मैं धन्यवाद करता हूं. जैसे कि डिबेट में अभी हमारे BK9 न्यूज़ लाइव मीडिया चैनल, IK न्यूज़ कन्नड़ा 24x7 KJ न्यूज़ इंडिया से जो बसव कल्याण के जो मराठा समाज के नेता है तातेराव अप्पाराव पाटिल जी, हमारे चैनल में मैं आपका स्वागत करता हूं. तो जैसा कि हमारा एक क्वेश्चन था, जैसा कि भारतीय जनता पार्टी की जो सरकार, जो बोम्मई जी मुख्यमंत्री थे, उस परेड में मराठा समाज को 10 कोटी रुपए मंजूर किए गए थे और 10 एकड़ ज़मीन दी गई थी. इस संदर्भ में बाद में जो कांग्रेस सरकार आई, सिद्धरामैया जी मुख्यमंत्री बनने के बाद वो बजट वापस क्यों लिया गया, इस संदर्भ में आप क्या मैसेज देना चाहेंगे बसव कल्याण के महामराठा जनता को? ನಾನು ತಾತೇರಾವ್ ಪಾಟೀಲ್ ಶಿವಸೃಷ್ಟಿ ಟ್ರಸ್ಟ್ ಕಮಿಟಿಯ ಕಾರ್ಯದರ್ಶಿನಾಗಿ ಮಾತಾಡ್ತಾ ಇದ್ದೀನಿ. 10 ಎಕರೆ ಜಮೀನು 10 ಕೋಟಿ ಹಣ BJP ಸರ್ಕಾರ ಕೊಟ್ಟಿದ್ದು ಸತ್ಯ ಇತ್ತು. ಆದರೆ ಮುಂದೆ ಸರ್ಕಾರ ಬದಲಾವಣೆ ಆದ ಮೇಲೆ ಕಾಮಗಾರಿ ಮಾಡದೆ ವಿಳಂಬ ಮಾಡ್ತಾ ಇದ್ದರು. ಅದಕ್ಕೆ ನಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಯವರಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿಯಾದಂಥ ಬೀದರ್ ಜಿಲ್ಲೆ ಉಸ್ತುವಾರಿಯಾದಂಥ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಮತ್ತು ಪೌರಾಡಳಿತ ಸಚಿವರಾದಂಥ ರಹೀಮ್ ಖಾನ್ ಸಾಹೇಬರಿಗೆ ಪತ್ರಗಳು ಕೊಟ್ಟಿದ್ದೇವೆ. ನಮ್ಮ ಕಾಮಗಾರಿಯನ್ನು ಪ್ರಾರಂಭ ಮಾಡಿರಿ, ಯಾಕೆ ವಿಳಂಬ ಆಗ್ತಾ ಇದೆ, ದುಡ್ಡು ಬಂದು 10 ಕೋಟಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಉಳಿದಿದೆ, ಅದಕ್ಕೆ ನಗರಾಭಿವೃದ್ಧಿ ವತಿಯಿಂದ ಲೆಟರ್ ಕೂಡ ಬಂದಿವೆ ಬೀದರ್ ಜಿಲ್ಲಾ ಅಧಿಕಾರಿಗಳಿಗೆ. ಯಾಕೆ ವಿಳಂಬ ಆಗ್ತಾ ಇದೆ, ಕಾರಣ ಏನು ಅಂತ ಪತ್ರಗಳು ಮುಖ್ಯಮಂತ್ರಿಯವರಿಗೂ ಕೊಟ್ಟಿದ್ದೆವು, ಉಪಮುಖ್ಯಮಂತ್ರಿಯವರಿಗೆ ಕೊಟ್ಟಿದ್ದೆವು. ಆದರೆ ಅವರು ಉತ್ತರ ಕೊಡಲಿಲ್ಲ. ಕೆಲವು ದಿನ ಆದ ನಂತರ ಟೆಂಡರ್ ಮಾಡಲು ನಮ್ಮ ಬಸವ ಕಲ್ಯಾಣ ನಗರಾಭಿವೃದ್ಧಿಯವರು ಅವರು ಟೆಂಡರ್ ಪ್ಲ್ಯಾನ್ ಮಾಡಿ ಕಳಿಸಿದರು. ಆದರೂ ಕೂಡ ಅಷ್ಟರಲ್ಲೇ ಟೆಂಡರ್ ಆಗೋ ಸಮಯದಲ್ಲಿ 10 ಕೋಟಿ ಹಣ ಉದ್ದೇಶಪೂರ್ವಕ ತಗೊಂಡಿದಂತೆ ಎಲ್ಲ ಜನ ಅಂತಾರೆ. ಇದು ಯಾಕೆ ತೊಗೊಂಡ್ರ, ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ಜನರೆದುರು ಬರಬಾರ್ದೇನು, ಶಿವಸೃಷ್ಟಿ ಆಗಬಾರ್ದೇನು, ಅವ್ರದ್ದು ಏನು ಉದ್ದೇಶ ಇತ್ತು ಏನಿಲ್ಲ ನಮಗೇನು ಗೊತ್ತಾಗಿಲ್ಲ. ಆದರೂ ಕೊಡ್ತೀನಿ ಅಂತ ಹೇಳ್ಯಾರ. ಈ ಬರುವ ಅಸೆಂಬ್ಲಿಯಲ್ಲಿ ಬಜೆಟ್ದಲ್ಲಿ ಹಾಕ್ತೀನಿ ಅಂತ ಹೇಳಿದರು, ಆದರೆ ಬಜೆಟ್ದಲ್ಲಿ ಬಂದಿಲ್ಲ. ಮತ್ತು ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ಕೂಡ ನಾವು ಕೇಳಿದ್ದೆವು, ಇದರ ಶಿಫಾರಸು ಮಾಡಿರಿ ಅಂಥೇಳಿ. ಮತ್ತು ಪೌರಾಡಳಿತ ಸಚಿವರಿಗೆ ರಹೀಮ್ ಖಾನ್ ಸಾಹೇಬರಿಗೂ ಕೂಡ ಇದ್ರ ಶಿಫಾರಸು ಮಾಡಿರಿ ಅಂತೇಳಿ ಲೆಟರ್ ಕೊಟ್ಟಿದ್ದೆವು. ಮತ್ತು ನಮ್ಮ ಸಚಿವರಿಗೆ, ನಮ್ಮ ಬಸವ ಕಲ್ಯಾಣ ಶಾಸಕರಿಗೆ ಕೂಡ ಹೇಳಿದೆವು. ಮತ್ತು ಇಲ್ಲಿನ ಬಸವ ಕಲ್ಯಾಣದ ಹಿಂದಿನ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ವಿಜಯ್ ಸಿಂಗ್ ಸಾಹೇಬರಿಗೆ ಕೂಡ ಪತ್ರ ಕೊಟ್ಟಿದ್ದೆವು. ತಮ್ಮದೇ ಸರ್ಕಾರ ಇದೆ, ತಾವು ಕೂಡ ಶಿಫಾರಸು ಮಾಡಿರಿ ಅಂತೇಳಿ ಅವ್ರಿಗೆ ಕೂಡ ಕೊಟ್ಟಿದ್ದೇವೆ. ಆದರೆ ಈ ಅಸೆಂಬ್ಲಿಯಲ್ಲಿ ಬಜೆಟ್ದಲ್ಲಿ ನಮಗೆ ಯಾವ ಮರಾಠ ಸಮಾಜಕ್ಕೆ ಆದ್ಯತೆ ಕೊಟ್ಟಿಲ್ಲ, ಇಡೀ ಕರ್ನಾಟಕದಲ್ಲಿ ಕೊಟ್ಟಿಲ್ಲ ಮತ್ತು ಶಿವಸೃಷ್ಟಿಗೂ ಕೊಟ್ಟಿಲ್ಲ. ಇದು ತಪ್ಪಾಗಿದೆ. ಪ್ರಜಾಪ್ರಭುತ್ವದ ವಿರುದ್ಧ ನಮಗೆ ಇದು 10 ಕೋಟಿ ಹಣ ಕೊಟ್ಟಿದ್ದು ವಾಪಸ್ ತಗೊಂಡಿದ್ದು ಇದು ಘೋರ ಅನ್ಯಾಯ ಆಗಿದೆ. ಸರ್, ಮತ್ತೊಂದು ಬೀದರ್ ಜಿಲ್ಲೆಯ 3.5 ಲಕ್ಷ ಮರಾಠ ಸಮಾಜದ ಮತದಾರರು ಮನನೊಲಿಸಿದೆ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಈ ವಿಷಯದ ಮೇಲೆ ಅವಮಾನ ಆಗಿದೆ ಅಂತೇಳಿ ನಾನು ಇಲ್ಲಿ ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ. सर, मतों क्वेश्चन क्या है बोले तो बसव कल्याण के जो MLA साहब है, जो इलेक्शन में घोषणा किए थे कि मराठा समाज के लिए मैं हर साल के लिए 5 कोटी रुपए देता हूँ बोले थे, अब वो दे रहे क्या? ಕೊಡ್ತಾ ಇದ್ದಾರೆ ಇಲ್ಲ? ಸ್ಥಳೀಯ ಶಾಸಕರು ಚುನಾವಣೆಯಲ್ಲಿ ಪ್ರತಿ ವರ್ಷಕ್ಕೆ 5 ಕೋಟಿ ಶಿವಸೃಷ್ಟಿ ಕೊಡ್ತಾ ಅಂತ ಹೇಳಿದ್ರು. ಆದರೂ 2 ವರ್ಷ 3 ವರ್ಷ ಇದು ಕೊಟ್ಟಿಲ್ಲ. ಅದಕ್ಕೆ ಏಕೆ ಕೊಡ್ತಾ ಇಲ್ಲ ಅಂಥೇಳಿ ನಾವು ಕೇಳಿದ್ದೇವೆ. ಅದಕ್ಕೂ ಪತ್ರ ಕೂಡ ಅವ್ರ ಮನೆಗೆ ಹೋಗಿ ಕೊಟ್ಟಿದ್ದೀನಿ. ಆದರೆ ನಾನು ಇಮಿಡಿಯೇಟ್ಲಿ 2 ಕೋಟಿ ಕೊಡ್ತೀನಿ ಅಂಥೇಳಿ ಅವರು KKRDBದಿಂದ 1 ಕೋಟಿ ಮಂಜೂರಾತಿ ಮಾಡಿ ಈಗ ಟೆಂಡರ್ ಆಗಿದೆ.
ಸ್ಟಾರ್ಟ್ ಆಗೋದಿದೆ ಮತ್ತು ಇನ್ನೊಂದು ಕೋಟಿ ಕೊಡ್ತಾ ಅಂತ ಹೇಳಿದಾರೆ. ಅದರ 5 ಕೋಟಿ ಕೊಡಬೇಕು, 2 ಕೋಟಿ ಕೊಡ್ತೀನಿ ಮತ್ತು ಆಮೇಲೆ ಕೊಡ್ತಾ ಬರ್ತೀನಿ ಅಂತ ಹೇಳಿದಾರೆ. सर मतोंद और एक प्रश्न क्या है बोले तो जैसा कि मराठा समाज से जो बिलोंग करते हैं एमजी मोड़े साहब, जो अभी उन्होंने पावर में है, एमएलसी है, तो शिव सृष्टि के लिए उनके फंड में से क्या अनुदान दिया है क्या नहीं, उनकी निगाह है क्या नहीं? क्यों बोले तो मराठा समाज के बसो कल्याण के बीदर डिस्ट्रिक्ट के जाने माने लीडर उन्होंने माने जाते हैं. तो क्या शिव सृष्टि के लिए उन्होंने बजट रिलीज़ किया है, दिया है, क्या किया है? आप क्या मैसेज देना चाहेंगे? ನಮ್ಮ ಸಮಾಜದ ಮುಖಂಡರು, ಹಿರಿಯರು, ಮಾಜಿ ಶಾಸಕರು ಮತ್ತು ಈಗಿನ ವಿಧಾನ ಪರಿಷತ್ ಸದಸ್ಯರು ಇದ್ದು ಅವರಿಗೆ ನಾವು ಬಜೆಟ್ ಕೇಳಿದೆವು, ಶಿವ ಸೃಷ್ಟಿ ಕೊಡ್ರಿ ಅಂಥೇಳಿ. ಕೊಡ್ತೀನಿ ಆಮೇಲೆ ಅಂತ ಇಲ್ಲಿ ತನಕ ಬಂದಿದ್ದಾರೆ. ಅವ್ರೇನು ಕೊಟ್ಟಿಲ್ಲ, ನಾವು ಆಮೇಲೆ ಅವ್ರು ಕೇಳಿಲ್ಲ. ಅವ್ರ ಮನಸ್ಸಲ್ಲಿ ಏನು, ಅವ್ರು ಹಿರಿಯ ಇದ್ದಾರೆ, ಅವ್ರಿಗೆ ನಮಗೇನು ಹೇಳೋಕ್ಕೆ ಬರಲ್ಲ. ಅದಕ್ಕೆ ಅವ್ರ ಇಚ್ಛೆದಿಂದ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟು ವಿಷಯ ಇದೆ. सर और एक क्वेश्चन क्या बोले तो कांग्रेस पार्टी के एक्स एमएलसी विजय सिंह साहब शिव जयंती को भी आए थे, शिव सृष्टि के ऊपर भी उन्होंने वहाँ पर विजिट किया था, और क्या आश्वासन दिया सर उनके सरकार की तरफ से? आपको क्या आश्वासन दिया गया? विजय सिंह साहब शिव सृष्टि के 10 एकड़ ಜಾಗ के ऊपर आए थे. 10 ಎಕರೆ ಜಾಗ ಸ್ಥಳವನ್ನು ವೀಕ್ಷಣೆ ಮಾಡಿದರು ಮತ್ತು ಅವರು ಈ ಶಿವಸಟ್ಟಿಗೆ ಇನ್ನೂ ತನಕ ಯಾವುದೂ ಕೆಲಸ ಆಗಿಲ್ಲ, ಶಾಸಕರು ಫಂಡ್ ಕೊಟ್ಟಿಲ್ಲ ಮತ್ತು ಸರ್ಕಾರದಿಂದ ಯಾವುದು ವಾಪಸ್ ಹೋಗಿದ್ದ ಸಲುವಾಗಿ ನಾನು ಇದರ ಶಿಫಾರಸು ಮಾಡ್ತೀನಿ ಮತ್ತು ಶಿಫಾರಸು 10 ಕೋಟಿ ಸಲುವಾಗಿ ಶಿಫಾರಸು ಸರ್ಕಾರಕ್ಕೆ, ನಮ್ಮದೇ ಸರ್ಕಾರ ಇದೆ, ನಾನು ಶಿಫಾರಸು ಮಾಡಿ 10 ಕೋಟಿ ವಾಪಸ್ಸು ಕೊಡುವ ನಾನು ಕೆಲಸ ಮಾಡ್ತೀನಿ. ಮತ್ತು ಈ ಶಿವಸಟ್ಟಿ ಸಲುವಾಗಿ KKRDBಯಿಂದ ಕೂಡ ಹಣ ಬಿಡುಗಡೆ ಮಾಡಲು ನಾನು ಶಿಫಾರಸು ಮಾಡ್ತೀನಿ ಅಂತ ಹೇಳ್ಯಾರ. ಅವ್ರು ಖಂಡಿತವಾಗಿ ಒಂದು 3 ಕೋಟಿ ಹಣ KKRDBಯಿಂದ ಶಿಫಾರಸು ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಮಾಡೇ ಮಾಡ್ತಾರೆ. ಸರ್ ಅವರೇ ಕ್ವಶನ್ ಕ್ಯಾ ಬೋಲೆ ತೋ ಮೊನ್ನೆ ನಮ್ಮದು ಸಂಸದರಾದಂಥ ಸಾಗರ್ ಖಂಡ್ರೇಜಿಯವರು ಮತ್ತು ನೂತನ MLC ಆದಂಥ MG ಮೊಳೆಯವರು ಕೂಡ ಸನ್ಮಾನ ಇಟ್ಟಿದ್ದರು. ಸಾಗರ್ ಖಂಡ್ರೆಯವರು MP ಸರ್ ಅವರು ತಮಗೆ ಆಶ್ವಾಸನೆ ಕೊಟ್ಟರಂತ ನಾನು ಶಿವ ಸೃಷ್ಟಿ ಖಂಡಿತ ಮಾಡ್ತೇನೆ. ಏನು ಹೇಳ್ಬೋದು ಸರ್? ಕೊನೆ ಪ್ರಶ್ನೆ. ಬೀದರ್ ಕಾರ್ಯಕ್ರಮ, ಬೀದರ್ ಸಂಸದರು ಸಾಗರ್ ಖಂಡ್ರೆ ಅವರ ಸಮಾಜದ ವತಿಯಿಂದ, ಸಾಗರ್ ಖಂಡ್ರೆ ಅವ್ರದ್ದು ಮತ್ತು ನಮ್ಮದು MG ಮುಳಿಯವ್ರದ್ದು ಸತ್ಕಾರ ಇಟ್ಟುಕೊಂಡಿದ್ದು ಸಮಾಜ ವತಿಯಿಂದ. ಆದರೆ ಸಾಗರ್ ಖಂಡ್ರೆ ಅವರಿಗೆ ನಾನೇ ಲೆಟರ್ ಕೊಟ್ಟಿದ್ದ ನಮ್ಮ ಟ್ರಸ್ಟ್ ಕಮಿಟಿಯಿಂದ, ತಾವು ಕೂಡ ತಮ್ಮ ಬಜೆಟ್ನಲ್ಲಿ ನಮಗೆ ಅನುದಾನ ಕೊಡ್ರಿ ಅಂತ ಹೇಳಿದ್ದ. ಅವರು ಈ ವರ್ಷ ಬಜೆಟ್ನಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿದ್ರು, ಅವ್ರು ಕೊಡ್ತೀನಿ ಅಂತೇಳಿ. तो जैसा कि ये लाइव कवरेज कर रहे थे हम, बीदर जिले के बसव कल्याण तालुके जो मराठा समाज के नेता है तात्याराव अप्पाराव पाटिल जी ने जो मराठा समाज के ऊपर जो अन्याय हो गया है, उस अन्याय के संदर्भ में नूतन MLC ಆದಂಥ MG ಮೊಳೆಯವರು ಕೂಡ ಸನ್ಮಾನ ಇಟ್ಟಿದ್ದರು. ಸಾಗರ್ ಖಂಡ್ರೆ ಅವರು MP ಸರ್ ಅವರು ತಮಗೆ ಆಶ್ವಾಸನೆ ಕೊಟ್ಟರಂತ ನಾನು ಶಿವ ಸೃಷ್ಟಿ ಖಂಡಿತ ಮಾಡ್ತೇನೆ. ಏನು ಹೇಳ್ಬೋದು ಸರ್? ಕೊನೆ ಪ್ರಶ್ನೆ. ಬೀದರ್ ಕಾರ್ಯಕ್ರಮ, ಬೀದರ್ ಸಂಸದರು ಸಾಗರ್ ಖಂಡ್ರೆ ಅವರ ಸಮಾಜದ ವತಿಯಿಂದ, ಸಾಗರ್ ಖಂಡ್ರೆ ಅವ್ರದ್ದು ಮತ್ತು ನಮ್ಮದು MG ಮುಳಿಯವ್ರದ್ದು ಸತ್ಕಾರ ಇಟ್ಟುಕೊಂಡಿದ್ದು ಸಮಾಜ ವತಿಯಿಂದ. ಆದರೆ ಸಾಗರ್ ಖಂಡ್ರೆ ಅವರಿಗೆ ನಾನೇ ಲೆಟರ್ ಕೊಟ್ಟಿದ್ದ ನಮ್ಮ ಟ್ರಸ್ಟ್ ಕಮಿಟಿಯಿಂದ, ತಾವು ಕೂಡ ತಮ್ಮ ಬಜೆಟ್ನಲ್ಲಿ ನಮಗೆ ಅನುದಾನ ಕೊಡ್ರಿ ಅಂತ ಹೇಳಿದ್ದ. ಅವರು ಈ ವರ್ಷ ಬಜೆಟ್ನಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿದ್ರು, ಅವ್ರು ಕೊಡ್ತೀನಿ ಅಂತೇಳಿ. तो जैसा कि ये लाइव कवरेज कर रहे थे हम, बीदर जिले के बसव कल्याण तालुके जो मराठा समाज के नेता है तात्याराव अप्पाराव पाटिल जी ने जो मराठा समाज के ऊपर जो अन्याय हो गया है, उस अन्याय के संदर्भ में उन्होंने आवाज़ उठाई है. अभी हमारे BK9 न्यूज़ लाइव मीडिया चैनल IK न्यूज़ कन्नडा 24x7 KJ न्यूज़ इंडिया से सुधाकर सूर्यवंशी की आवाज़ मराठा महाजनता के साथ इस एपिसोड में सनसनीखेज बना रहे थे. देखते रहिए BK9 न्यूज़ लाइव मीडिया चैनल IK न्यूज़ कन्नडा 24x7 KJ न्यूज़ इंडिया, हर कदम हर वक्त नए डिबेट के साथ. धन्यवाद.